ಮಾಧ್ಯಮದ ಯಾವತ್ತೂ ನನ್ನ ಆತ್ಮೀಯ ಸ್ನೇಹಿತರೆ, ಬಹಳ ದುಃಖದ ಸಂಗತಿ ಇವತ್ತು ನಮ್ಮ ದೇಶದಲ್ಲಿ ಮಂಗಳವಾರ ದಿವಸ 22ನೇ ತಾರೀಕಕ್ಕೆ ನಾವು ಕಲ್ಪನಾನೂ ಮಾಡಿಲ್ಲ ಯಾರು. ಯಾಕಂದ್ರೆ ಒಂದು 4-5 ವರ್ಷದಿಂದ ಆ ಭಾಗದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಾಳ ಶಾಂತತೆ ಇತ್ತು. ಆದ ಕಾರಣ ನಮ್ಮ ದೇಶದಿಂದ ಅನೇಕ ಭಾಗದಿಂದ ನಮ್ಮ ಜನರು ತಮ್ಮ ಫ್ಯಾಮಿಲಿ ಜೊತೆಗೆ, ತಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಆ ಭಾಗದಲ್ಲಿ ಹೋಗಿ 4 ದಿವಸ 8 ದಿವಸ 2 ದಿವಸ ಇದ್ದು ಬರ್ತಿದ್ರು. ಆದರೆ ಮೊನ್ನೆ ಆಕಸ್ಮಿಕವಾಗಿ ತಮ್ಮ ರೂಪರೇಷೆ ಬದಲಾಯಿಸಿ ಆತಂಕವಾದಿಗಳು ಹಲ್ಲೆ ಮಾಡಿದರು. ಇಂಥ ಹೀನ ಕೆಲಸ ಮಾಡಿದ್ದಕ್ಕೆ ಇಲ್ಲಿ ನಾವು ನಮ್ಮ ದೇಶದ ಪರಂಪರೆ ಪ್ರಕಾರ ನಾವು ಯಾವುದೇ ಜಾತಿ ಧರ್ಮದ ಆಚರಣೆ ಮಾಡೋರು ಇದ್ರ ಸಹಿತ ನಾವೆಲ್ಲರೂ ಭಾರತೀಯರು. ವಿ ಆರ್ ಇಂಡಿಯನ್ಸ್. ದೇಶಕ್ಕೆ ದೇಶಕ್ಕೆ ಇಂಥ ಘಟನೆ ಆಗಬಾರ್ದು. ಅಕಸ್ಮಾತ್ ಇಂಥ ಪ್ರಸಂಗ ಬಂದರೆ ನಾವು ಒಕ್ಕಟ್ಟಿನಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನರು ಒಂದೇ ಭಾರತೀಯರು. ನಾವು ಈ ಘಟನೆಗೆ ಕಂಡಮ್ ಮಾಡ್ತೀವಿ. ನಾವು ಈಗಾಗಲೇ ಮನವಿ ಪತ್ರ ತಾವು ನೋಡಿ ಸಲ್ಲಿಸಿದ್ವಿ. ಕೇಂದ್ರ ಸರ್ಕಾರಕ್ಕೆ ನಾವು ವಿನಯಪೂರ್ವಕ ಕೇಳ್ಕೊಳ್ತೀವಿ, ಸಡಲ್ ಬಿಡಬಾರ್ದು. ಇವ್ರಿಗೆ ಇಂಥವ್ರಿಗೆ ಪಾಠ ಯಾವ ಥರದ ಕಲಿಸ್ಲೇಬೇಕು. ಇಲ್ಲಂದ್ರೆ ಅವರು ಸಿದ್ಧ ಆಗೋದಿಲ್ಲ. ಅದಕ್ಕೋಸ್ಕರ ತಮ್ಮೆಲ್ಲರಿಗೆ ನೆನಪು ಮಾಡಿಕೊಡ್ತೀನಿ ಸ್ನೇಹಿತರೆ, 65ನೇ ಇಸ್ವಿದಲ್ಲಿ ಹ್ಯಾಂಗೆ ಹೊಡೆದಿದ್ದೀವಿ. ಪೂಜ್ಯ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಪ್ರಧಾನಿ ಆಗಿದ್ದರು. ಆ ನಮೂನೆ ಒಂದು ಹೊಡೆತ ಅವ್ರಿಗೆ ಕೊಟ್ಟರೆ ಬಹುಶಃ ಅವ್ರು ಸೀದಾ ಆಗ್ಬೋದು. ಇಲ್ಲಂದ್ರೆ ಇಷ್ಟು ದೊಡ್ಡ ದೇಶ ನಮ್ಮದು, ಮತ್ತು ಸುದೈಲಿಂದ ನಾವು ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡಾಕತ್ತೀವಿ. ಅದು ಬಿಟ್ಟು ಡೈವರ್ಟ್ ಮಾಡಿ ಇಂಥ ಹೀನ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಜಗತ್ತದಲ್ಲಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡಬಾರ್ದು. ನಾವು ದೇಶದಲ್ಲಿ ಒಕ್ಕಟ್ಟಿದ್ದೀವಿ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ ಮತ್ತು ಇನ್ನೇತರ ಧರ್ಮದ ಜಾತಿದವರು 200 ಕಿಲೋಮೀಟ್ರ್ ಹೋದರೆ ನಮ್ಮ ಭಾಷೆ ಚೇಂಜ್ ಆಗ್ತದೆ. ನಮ್ಮದೇ ಭಾಷೆ ಕನ್ನಡ, ಮೈಸೂರು ಕನ್ನಡ ಬೇರೆ, ನಮ್ಮ ಬಿಜಾಪುರ ಧಾರವಾಡದ ಕನ್ನಡ ಬೇರೆ ಸ್ವಲ್ಪ. ಅದಕ್ಕೋಸ್ಕರ ದರವೊಂದು ಭಾಷೆಗಳು. ನಮ್ಮ ಉರ್ದು ಭಾಷೆನೂ ಇಲ್ಲಿದ್ದು ಬೇರೆ, ಲಖನೌದು ಬೇರೆ, ಹೈದರಾಬಾದ್ದು ಬೇರೆ. ಆದರೂ ಸಹಿತ ನಾವೆಲ್ಲರೂ ಭಾರತೀಯರು. ನಾವು ಇವತ್ತು ಕಂಡೆಮ್ ಮಾಡೀವಿ, ಮತ್ತೆ ಕಂಡೆಮ್ ಮಾಡ್ತೀವಿ. ಏನು ಆದೇಶ ಇವತ್ತು ಕೊಟ್ಟರೆ ಸಹಿತ ಪಾಲನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆ ಸಮಯದಲ್ಲಿ ಮಂಗಳವಾರ ದಿವಸ ವಿಶೇಷವಾದ ಪ್ರತಿನಿಧಿಯನ್ನು ಕಳಿಸಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಅಲ್ಲಿ ಕಳಿಸಿದ್ರು. ಅವ್ರು ಹೋಗಿ ನೋಡಿ, ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಭೇಟಿಯಾಗಿ ತಮ್ಮ ಎಕ್ಸ್ಪ್ಲೇನ್ ಮಾಡಿ ಮತ್ತು ವಾಪಸ್ ಸುಮಾರು 90 ನಮ್ಮ ಕರ್ನಾಟಕದವರು ಅಲ್ಲಿ ಏನಿದ್ರು ಮತ್ತು ಆ ಡೆಡ್ ಬಾಡಿ ಏನಿತ್ತು ತೊಗೊಂಡು ಬಂದಿದ್ದಾರೆ. ಬಹುಶಃ ಈಗ ಮುಟ್ಟಿರ್ಬೋದು. ನಾವು ಆ ಫ್ಯಾಮಿಲಿ ಜೊತೆಗೆ ಇದ್ದೀವಿ. ನಾನು ಸಂತಾಪ ವ್ಯಕ್ತಪಡಿಸುತ್ತೇನೆ. ದೇವರು ಅವ್ರಿಗೆ ಸಹನ ಶಕ್ತಿ ನೀಡಲಿ ಅಂತ ಹಾರೈಸುತ್ತೇನೆ. ಥ್ಯಾಂಕ್ ಯು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.